ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಇನ್ ಇಂಜಿನಿಯರಿಂಗ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ. ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರೋ ಎಲ್ಲರೂ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. SSP ಅಪ್ಡೇಟ್ಸ್ದು ಮತ್ತು ಹಾಗೂ ನೀವು ಯಾವ ಥರ ಈಗ SSBದು ತುಂಬ ಜನಕ್ಕೆ ವಿದ್ಯಾಸಿರಿ ಅಮೌಂಟ್ ಬಂದಿಲ್ಲ. ಈಗ ನೋಡ್ತಿರ್ಬೋದು ನೀವು, ತುಂಬ ಜನಕ್ಕೆ ವೆರಿಫೈಡ್ ಕೂಡ ಆಗಿರಲಿಲ್ಲ. ಫಸ್ಟ್ ಲೆವೆಲಲ್ಲಿ ವೆರಿಫೈ ಆಗಿರಲಿಲ್ಲ. ಅವ್ರು ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ. ಫಸ್ಟು ವಿದ್ಯಾಸಿರಿಗೆ ಮತ್ತು BCWಗೆ ಯಾರು ಎಲಿಜಿಬಲ್ ಇರ್ತದೆ, ಲೈಕ್ ಇಲ್ಲಿ ಅಪ್ರೂವ್ಡಲ್ಲಿ SS ಅಂತಿದೆಯಾ ಅವ್ರದ್ದು ಫಸ್ಟ್ ಚೆಕ್ಔಟ್ ಮಾಡ್ತಿದ್ದಾರೆ. ಅದಾಗಿದ ಮೇಲೆ ನೆಕ್ಸ್ಟು ಯಾರು ವಿದ್ಯಾಸಿರಿಗೆ ಎಲಿಜಿಬಲ್ ಇಲ್ಲೋ ನೆಕ್ಸ್ಟ್ ಮಾಡೋದೇ ಫಸ್ಟ್ ಲೆವೆಲ್ ವೆರಿಫಿಕೇಷನ್. ಅವ್ರದ್ದು ಯಾರು BCWಗೆ ಅವ್ರಿಗೆ ಎಲಿಜಿಬಲ್ ಇದ್ದಾರೋ ಅವ್ರದ್ದು ಈಗ ವೆರಿಫೈ ಮಾಡ್ತಾರೆ. ತುಂಬ ಜನದು ನೋ ಅಂತ ಇರೋರು ಪರಿ ಮಾಡ್ಕೊಬೇಡಿ, ಬೇಗನೆ ನಿಮ್ದು ಎಸ್ ಆಗುತ್ತೆ. ಈಗ ಬನ್ನಿ ನೋಡಿ, ತುಂಬ ಜನಕ್ಕೆ ವಿದ್ಯಾಸಿರಿ ಯಾವ ಥರ ಹಾಕಿದ್ರಿ, ನಿಮ್ಗೆ ಯಾವ ಥರ ಬಂತು 15,000 ಅಂತಂದು ವೀಡಿಯೋ ಮಾಡಿದಾಗ ನೀವು ತುಂಬ ಜನ ಕೇಳ್ತಿದ್ರಿ. ಅದನ್ನ ಚೆಕ್ಔಟ್ ಮಾಡ್ಕೋಬೋದು. ಆ ವಿಡಿಯೋ ಯಾವ ಥರ ಹೇಳಿದ್ದೀನಿ, ಅದು ಯಾವ ಥರ ಬಂತು ಅಂತ ಈ ವಿಡಿಯೋದಲ್ಲಿ ಫುಲ್ ಕ್ಲಿಯರಾಗಿ ಹೇಳ್ಕೊಡ್ತೀನಿ ನೋಡಿ. ಯಾವುದೇ ಆಗಲಿ ನೀವು ವಿದ್ಯಾಸಿರಿ ಅಮೌಂಟ್, ಫುಡ್ ಆ್ಯಂಡ್ ಅಕಾಮಡೇಷನ್ ಅಮೌಂಟು ಯಾವ ಥರ ಬರುತ್ತಂದರೆ ಮಂತ್ಲಿ 1,500 ಅಂತಂದ್ಬಿಟ್ಟು 10 ಮಂತ್ಸ್ಗೂ ಆ್ಯಡ್ ಆಗುತ್ತೆ. 10 ಮಂತ್ಸ್ಗೆ ಅಂದರೆ 15,000 ಅದು ಆ್ಯಡ್ ಆಗಿಬಿಟ್ಟು ನಿಮಗೆ ಫಸ್ಟ್ ಅಮೌಂಟ್ ಬರುತ್ತೆ. ಇಲ್ಲಿ ಯಾವುದೇ ಆಗಲಿ ಪುಷ್ ಟು DBT ಎಸ್ ಅಂತ ಇತ್ತು ಅಂದರೆ ನಿಮಗೆ ಅಮೌಂಟು ಖಂಡಿತವಾಗಿ ಬಂದೇ ಬರುತ್ತೆ. ಅಲ್ಲಿ ನೋ ಅಂತ ಇತ್ತಂದರೆ ನಿಮಗೆ ಯಾವುದೇ ಥರ ಅಮೌಂಟು ಮೆನ್ಷನ್ ಆಗಿರೋದಿಲ್ಲ ಮತ್ತು ಅದು ಬರೋದಿಲ್ಲ. ಇವಾಗ ಇಲ್ಲಿ ನೋಡ್ಬೋದು, ಫುಡ್ ಆ್ಯಂಡ್ ಅಕಾಮಡೇಷನ್ ಎಸ್ ಅಂತಿದೆ, ಅಮೌಂಟ್ ಬರುತ್ತೆ. ಇದನ್ನು ಮಾಡೋಕ್ಕೆ ನಾನು ಏನೇನು ಮಾಡಿದೆ ಅಂತ ಹೇಳ್ತೀನಿ ನೋಡಿ. ಬನ್ನಿ, ಯಾವುದೂ ಇಲ್ಲ, ಸಿಂಪಲ್ಲಾಗಿ ಪ್ರತಿ ಸಾರಿ ನೀವು ಯಾವಾಗಲೂ BCM ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ದಂಗೆ ಅಪ್ಲಿಕೇಶನ್ ಹಾಕಬೇಕು. ಲೈಕ್ ಗೂಗಲ್ ಹತ್ರ ಹೋಗ್ಬಿಟ್ಟು SHP ಪೋರ್ಟಲ್ ಅಂತ ಸರ್ಚ್ ಮಾಡಬೇಕು ನೋಡಿ. ಗೂಗಲ್ ಹತ್ರ ಹೋಗ್ಬಿಟ್ಟು SHP ಪೋರ್ಟಲ್ ಅಂತ ಸರ್ಚ್ ಮಾಡಿದ್ರೆ ಫಸ್ಟೇ ಒಂದು ಹೋಮ್ ಪೇಜ್ ಬರುತ್ತೆ. ಕರ್ನಾಟಕ ಗೌರ್ಮೆಂಟ್ ಅವ್ರದ್ದು BCW SSP ಅವ್ರದ್ದೇ ಒಂದು, ಅಲ್ಲೇ ನಾವು BCM ಅಪ್ಲಿಕೇಶನ್ ಹಾಕಬೇಕು. ಯಾಕೆ ಹಾಕಬೇಕು ಅಂದರೆ ನಿಮ್ಮದು ಹಾಸ್ಟೆಲ್ ಆಗದೇ ಆಗಲಿ ನೀವು ಇದನ್ನ ಹಾಕ್ರಿ. ಇದು ಆಗೋದ್ರಿಂದ ಹಾಸ್ಟೆಲ್ ಆದರೆ ನೀವು ಹೋಗ್ಬೋದು, ಆಗಿಲ್ಲ ಅಂದರೆ ನಿಮ್ಮದು ಎಲಿಜಿಬಿಲಿಟಿ ಇಲ್ಲ ಅಂತಂದ್ಬಿಟ್ಟು ನಿಮಗೆ SHP ಅಮೌಂಟ್ ಬರುತ್ತೆ. ಬನ್ನಿ, ಅದನ್ನ ಯಾವ ಥರ ಮಾಡಬೇಕಂತ ಹೇಳ್ತೀನಿ ನೋಡಿ. ಬನ್ನಿ, ಸ್ಕ್ರೋಲ್ ಮಾಡ್ತಾ ಬಂದರೆ ಅಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಅಂತಿದೆಯಲ್ಲ, ನೀವು ಯಾವುದೇ ಥರ ಗ್ರಾಜುಯೇಷನ್ ಸ್ಟೂಡೆಂಟ್ಸ್ ಇದ್ದರೆ, ಲೈಕ್ ಯಾವುದೇ ಥರ ಡಿಗ್ರಿ ಇರಲಿ, ಇಂಜಿನಿಯರಿಂಗ್ ಇರಲಿ, BSc ನರ್ಸಿಂಗ್ ಇರಲಿ, B ಫಾರ್ಮಾ, D ಫಾರ್ಮಾ, ಎನಿ B.Ed, BSc, BCom ಎನಿ ಡಿಗ್ರಿ ಇರಲಿ, ಅಲ್ಲಿ ಪೋಸ್ಟ್ ಮ್ಯಾಟ್ರಿಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೀವು ಡೂ ಹ್ಯಾವ್ ಸ್ಟೇಟ್ ಸ್ಕಾಲರ್ಶಿಪ್ ಅಕೌಂಟ್ ಅಂತ ಕೇಳಿದಾಗ ಎಸ್ ಅಂತ ಕ್ಲಿಕ್ ಮಾಡಿಕೊಂಡು ಬೇಜಾರಾಗಬೇಡಿ ಗೈಸ್, ಯಾಕಂದರೆ ಕ್ಯಾಮ್ರಾ ಈ ಥರ ಫೋನು ಈ ಥರ ರೊಟೇಟ್ ಆಗ್ತಿಲ್ಲ. ಅದಕ್ಕೋಸ್ಕರ ನಿಮ್ಮದು ಇಲ್ಲಿ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಥರ ಆಗಿಲ್ಲ ಅಂದರೆ ಡೆಸ್ಕ್ಟಾಪ್ ಸೈಟ್ನ ಆಫ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಲಾಗಿನ್ ಲೈಕ್ ಕನ್ನಡದಲ್ಲಿ ಬಳಕೆದಾರರ ಹೆಸರು ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡ್ಕೊಂಬಿಟ್ಟು ನಿಮ್ಮ SSP ID ಮತ್ತು ಪಾಸ್ವರ್ಡಿಂದ ಹಾಕ್ಬಿಟ್ಟು ಕ್ಯಾಪ್ಚಾ ಹಾಕ್ಬಿಟ್ಟು ನೀವು ಲಾಗಿನ್ ಆಗಬೇಕು. ಲೈಕ್ ಈಗ ನಾನು ಲಾಗಿನ್ ಆಗ್ತಾಯಿದ್ದೀನಿ. ಬನ್ನಿ, ಕ್ಯಾಪ್ಚಾ ಇನ್ವ್ಯಾಲಿಡ್ ಆಗಿದೆ, ಮತ್ತೊಂದು ಸರಿ ಹಾಕೋಣ. ಈಗ ನೋಡ್ಬೋದು, ನಾನು ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮತ್ತೊಂದು ಸರಿ ಲಾಗಿನ್ ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲಾಗಿನ್ ಆಗುತ್ತೆ. ಲಾಗಿನ್ ಆಗಿದ ತಕ್ಷಣ ಈ ಥರ ಬರುತ್ತೆ. ಬನ್ನಿ, ಈಗ ಲಾಗಿನ್ ಆದ ತಕ್ಷಣ ನೋಡಿ, ನನ್ನ ನೇಮ್ ಕಾಣಿಸ್ತಿರ್ಬೋದು, ನಮ್ಮದಾಗ SSP ID ಕಾಣಿಸ್ತಿರ್ಬೋದು. ಇಲ್ಲಿ ನೀವು ಅಪ್ಲೈ ಮಾಡಬೇಕಂದ್ರೆ ಇಲ್ಲಿ ಅಪ್ಲೈ ಫಾರ್ ಹಾಸ್ಟೆಲ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಫಸ್ಟ್ ಸ್ಟೆಪ್ ಬರುತ್ತೆ. ಫಸ್ಟ್ ಸ್ಟೆಪ್ಪಲ್ಲಿ ನಿಮ್ಮದು ಏನೇ ಥರ ಕ್ಯಾಸ್ಟ್ ಮತ್ತು ಸ್ಟಡಿ ಪರ್ಸ್ನಲ್ ಡೀಟೇಲ್ಸ್ನ ಪೂರ್ತಿ ಹಾಕಬೇಕು. ನಿಮ್ಗೆ ಗೊತ್ತಿರುತ್ತೆ, ಇದು ಬೇಸಿಕ್, ಯಾಕಂದರೆ ನೀವು ಆಲ್ರೆಡಿ ಡಿಗ್ರಿ ಸ್ಟೂಡೆಂಟಿಂದ. ಇದನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಅಲ್ಲಿ ಏನೇನು ಹಾಕಬೇಕು ಎಲ್ಲ ನಿಮ್ಮ ಡೀಟೇಲ್ಸ್ನ ಕರೆಕ್ಟಾಗಿ ಹಾಕಿ. ಯಾವುದೇ ಥರ ಮಿಸ್ ಮಾಡ್ಕೋಬೇಡಿ, ರಿಜೆಕ್ಟ್ ಆಗಿಬಿಡುತ್ತೆ ಸಡನ್ನಾಗಿ. ಒಟ್ಟಿನಲ್ಲಿ ಯಾವುದೇ ಥರ ರಾಂಗ್ ಇನ್ಫಾರ್ಮೇಷನ್ ಅಂತ ಕೊಡಬೇಡಿ, ಯಾಕಂದರೆ ಇದು ಗೌರ್ಮೆಂಟ್ ವೆಬ್ಸೈಟು. ರಾಂಗ್ ಇನ್ಫಾರ್ಮೇಷನ್ ಇದ್ದರೆ ಅಪ್ಲಿಕೇಶನ್ ರಿಜೆಕ್ಟ್ ಆಗೋ ಸಾಧ್ಯತೆ ಇರುತ್ತೆ. ಸೆಕೆಂಡ್ ಸ್ಟೆಪ್ಪಲ್ಲಿ ಬಂದುಬಿಟ್ರೆ ನಿಮ್ಮದು ಸ್ಟೂಡೆಂಟ್ ಅಕಾಮಿಡಿಕ್ ಇಯರ್ ಅಂತ ಕೇಳಿದಾರೆ. ನಿಮ್ಮದು ಅಕಾಡೆಮಿಕ್ ಇಯರು ನಿಮ್ಮದು ಸ್ಟೂಡೆಂಟ್ದು ಇದರಲ್ಲಿ ಸ್ಟೆಪ್ 2 ಅಲ್ಲಿ ಕೊಡಬೇಕಾಗುತ್ತೆ. ಮತ್ತು ಸ್ಟೆಪ್ 3 ಬಂದರೆ ಹಾಸ್ಟೆಲ್ ಲೀಸ್ಟ್ ಡೀಟೇಲ್ಸ್, ನಿಮ್ಮದು ಹಾಸ್ಟೆಲ್ ಲೀಸ್ಟ್ ಅಂತ ಇರುತ್ತೆ. ಅಲ್ಲಿ ನೀವು ಹಾಸ್ಟೆಲ್ನ ಲೀಸ್ಟ್ನ ನಿಮ್ಗೆ ಬೇಕಾದ್ರೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಲೈಕ್ ಕ್ಲಿಕ್ ಮಾಡಿದೆ. ಇವಾಗ ನಾನು ಹಾಸ್ಟೆಲ್ ಲೀಸ್ಟ್ ಅಂತ ಇರುತ್ತೆ ನೋಡಿ, ಇಲ್ಲಿ ನೀವು ಹಾಸ್ಟೆಲ್ನ ಲೀಸ್ಟ್ ಮಾಡ್ಕೋಬೇಕು. ಯಾವ ಥರ ನಿಮ್ಗೆ ಆರ್ಡರ್ ಬೇಕು, ಯಾಕಂದರೆ ಎಷ್ಟು ದೂರ ಇದೆ, ಯಾವ ಥರ ಬೇಕು ನಿಮ್ಗೆ, ಮತ್ತು ಅದು ಯಾವ ಮೈನಾರಿಟಿ ಹಾಸ್ಟೆಲ್ ಬೇಕಾ, BC ಹಾಸ್ಟೆಲ್ ಬೇಕಾ, ಎರಡು ಕಂಬೈನ್ ಆಗಿರೋದ್ರಿಂದ ನಿಮ್ಮದು ಪ್ರಯಾರಿಟಿ ನೀವು ನಿಮ್ಗೆ ಇಷ್ಟ ಬಂದ ಪ್ರಯಾರಿಟಿ ನೀವು ಅದನ್ನ ಕೊಡ್ಬೋದು. ಕೊಡೋದ್ರಿಂದ ಮತ್ತು ನೆಕ್ಸ್ಟು ಸ್ಟೆಪ್ 4 ಏನಿದೆ, ಸ್ಟೆಪ್ 4 ಬಂದರೆ ನಿಮ್ಮದು ಪ್ರಿವ್ಯೂ ಆ್ಯಂಡ್ ಫೈನಲ್ ಸಬ್ಮಿಟ್ ಆಗುತ್ತೆ. ಇಲ್ಲಿ ನೋಡಿ, ಇದು ಲಾಸ್ಟಲ್ಲಿ ನೀವು ಒಂದು ಸರಿ ನೀಟಾಗಿ ಅಪ್ಲಿಕೇಶನ್ಸ್ ರಿವ್ಯೂ ಮಾಡಬೇಕಾಗುತ್ತೆ. ಲೈಕ್ ನಂದು ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ನನ್ನ ನೇಮು ಎಲ್ಲನೂ ಕಾಣಿಸುತ್ತೆ. ಬನ್ನಿ, ಕನ್ನಡದಲ್ಲಿ ಹಾಕಿದ್ದೀನಿ. ಇವಾಗ ಇಂಗ್ಲೀಷಲ್ಲಿ ಹಾಕೋಣ, ಯಾಕಂದ್ರೆ ತುಂಬ ಜನಕ್ಕೆ ಇಂಗ್ಲೀಷ್ ಅರ್ಥ ಆಗುತ್ತೆ. ನನ್ನ ನೇಮು ಮತ್ತು ಎಲ್ಲನೂ ನೀವು ನೋಡಿಕೊಂಡು ನೀಟಾಗಿ ಎಲ್ಲ ಒಂದು ಸರಿ ಸ್ಕ್ರೋಲ್ ಮಾಡಿಕೊಂಡು ಡೀಟೇಲ್ಸ್ ಕರೆಕ್ಟಾಗಿದೆ ಅಂತ ಚೆಕ್ ಮಾಡಿಕೊಂಡು ಲಾಸ್ಟಿಗೆ ನಿಮ್ಮದು ಫೈನಲ್ ಸಬ್ಮಿಟ್ನ ಕೊಡಬೇಕಾಗುತ್ತೆ. ಇದು ಇಂಪಾರ್ಟೆಂಟ್ಸು. ಈ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸಬ್ಮಿಟು ಕ್ಲಿಕ್ ಆಗುತ್ತೆ. ಇವಾಗ
ಇವಾಗ ನಿಮ್ಮದು ಅಪ್ಲಿಕೇಶನ್ಸು ಎಲ್ಲಿ ಡೌನ್ ಮಾಡೋದು ಅಂದರೆ ನಿಮ್ಮದು ಅಕ್ನಾಲಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೀವು ಹಾಕಿರುವಂಥದ್ದು ನಿಮ್ಮದು ಫುಲ್ ಡೀಟೇಲ್ಸ್ ಆಗಿ ನಿಮ್ಮದು ಇಲ್ಲಿ ಸಿಗುತ್ತೆ. ನಿಮ್ಮದು ನೇಮು, ನಿಮ್ಮದು ಫುಲ್ ಡೀಟೇಲ್ಸ್ ಏನು ಹಾಕಿದ್ರೆ ಅದೆಲ್ಲ ನಿಮ್ಗೆ ಡೀಟೇಲ್ಸ್ ಇದರಲ್ಲಿ ಸಿಗುತ್ತೆ. ಇದು ನೋಡ್ಕೊಂಡು ನಿಮ್ಮ ಹಾಸ್ಟೆಲ್ದು ಪ್ರಯಾರಿಟಿ ಹಾಕಿರೋದು ಕರೆಕ್ಟ್ ಇದರಲ್ಲಿ ಒಂದ್ಸಲ ಚೆಕ್ಔಟ್ ಮಾಡ್ಕೋಬೋದು. ನೀವು ಫೈನಲ್ ಸಬ್ಮಿಟ್ ಮಾಡೋಕ್ಕೆ ಮುಂಚೆ ಮಾಡಿದ್ಮೇಲೆ ಇದು ನಿಮಗೆ ಸಿಗುತ್ತೆ. ನೀವು ಬೇಕಾದ್ರೆ ಡೌನ್ ಮಾಡ್ಕೋಬೋದು. ಡೌನ್ ಮಾಡ್ಕೊಂಡು ನಿಮ್ಮದು ನಿಯರ್ ಯಾವುದೇ ಡಿಪಾರ್ಟ್ಮೆಂಟ್ ಇದೆಯೋ ಅಲ್ಲ ಕ್ಲಿಕ್ ಕೊಡ್ಬೋದು. ಇನ್ನು ಯಾವುದೇ ಕಾರಣಕ್ಕೂ ವಿತ್ಡ್ರಾ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ವಿತ್ಡ್ರಾ ಮಾಡೋಕೋಬೇಡಿ. ನೆಕ್ಸ್ಟು ನಿಮ್ಮದು ಇಲ್ಲಿ ನೋಡಿ, ಇದೊಂದು ಮೇನ್ ಇಂಪಾರ್ಟೆಂಟು. ಇಷ್ಟೆಲ್ಲ ಆಗಿದ್ಮೇಲೆ ನಿಮ್ಮದು SSP ಅಪ್ಲಿಕೇಶನ್ ಸ್ಟೇಟಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ಮೇಲೆ ನಿಮ್ಮದು ಸ್ಟೂಡೆಂಟ್ ID ಇರುತ್ತೆ, ಆಟೋಮೆಟಿಕ್ ಅದು ವ್ಯೂ ಮೇಲೆ ಕ್ಲಿಕ್ ಮಾಡಿ. ಇವಾಗ ನಿಮ್ಮದು ಫುಲ್ ಡೀಟೇಲ್ಸ್ ಸಿಗುತ್ತೆ ನೋಡಿ. ಈಗ ನನ್ನ ಡಿಪಾರ್ಟ್ಮೆಂಟ್ ಆಫ್ ಮೈನರ್ ವೆಲ್ಫೇರ್ ಅಂತ ಇತ್ತು, ಅದರಲ್ಲಿ ಆಗಿರಲಿಲ್ಲ. ನಾನು ಪೋಸ್ಟ್ ಮೆಟ್ರಿಕ್ಕು ಫ್ರೆಶರ್ ರಿನ್ಯೂವಲ್ ಅಂತಂದಾಗ ನಾವು ಫಸ್ಟ್ ಟೈಮ್ ಆಗ್ತಿರೋದ್ರಿಂದ ಫ್ರೆಶ್ ಆಗಿತ್ತು. ಮತ್ತು ಅಲಾಟೆಡ್ ಸ್ಟೇಟ್ಮೆಂಟ್ ಅಲ್ಲಿ ಏನಾದರೂ ರಿಜೆಕ್ಟ್ ಆಯಿತು ಅಂದರೆ ನಿಮಗೆ 15,000 ವಿದ್ಯಾಸಿರಿ ಫುಡ್ ಆ್ಯಂಡ್ ಅಕೊಮಿಡೇಷನ್ ಬರುತ್ತೆ. ಇದೇ ಇದರಲ್ಲಿ ಟ್ರಿಕ್ ಏನಪ್ಪ ಅಂದರೆ, ಇದನ್ನೇ ನಿಮ್ಗೆ ಹೇಳೋಕ್ಕಂತ ಬಂದಿದ್ದು. ನೀವು BCM ಹಾಸ್ಟೆಲ್ದು ಅಪ್ಲಿಕೇಶನ್ ಹಾಕಿ, ನಿಮಗೆ ಆದರೆ ಒಳ್ಳೆಯದು, ಹೋಗೋಕ್ಕೆ ಬರುತ್ತೆ. ಆಗಿಲ್ಲ ಅಂದರೆ ನಿಮಗೆ 15,000 ಬರುತ್ತೆ ರಿಜೆಕ್ಟ್ ಆದರೆ. ಯಾವುದೇ ಕಾರಣಕ್ಕೂ ಈ ಥರ ಮಿಸ್ ಔಟ್ ಮಾಡ್ಕೊಳ್ಕೋಬೇಡಿ. ನಿಮ್ಮದು ಪರ್ಸೆಂಟೇಜ್ ಬರುತ್ತೆ, ನಿಮ್ದು ಇದನ್ನೆಲ್ಲ ಫುಲ್ ಡೀಟೇಲಾಗಿ ನೋಡ್ಕೋಬೋದು. ತುಂಬ ಜನ ಕೇಳ್ತಿದ್ರು ಯಾವ ಥರ ವಿದೇಶಿಯರಿಗೆ ನೀವು ಅಪ್ಲೈ ಮಾಡಿದ್ರಿ, ಹೆಂಗೆ ಬಂತು 15,000 ಅಂತ ಕೇಳೋದಕ್ಕೆ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ಕ್ಲಾರಿಫಿಕೇಷನ್ ಸಿಕ್ಕಿರುತ್ತೆ ಅನ್ಕೊತೀನಿ. ಮತ್ತು ಹಾಗೂ ನಿಮಗೆ ನಾರ್ಮಲಾಗಿ ಗೊತ್ತಿದ್ದಂಗೆ ನಿಮ್ಮ ಡಿಗ್ರಿದಲ್ಲಿ ನಿಮ್ಮದು SSP ಅಮೌಂಟು ಬರುತ್ತೆ. ಯಾರ್ಯಾರ್ದು ಆಲ್ರೆಡಿ ಎಸ್ ಅಂತ ಇದೆಯೋ ನಿಮಗೆ ಆದಷ್ಟು ಬೇಗ ಅಮೌಂಟ್ ಬರುತ್ತೆ. ಮತ್ತು ನಿಮ್ಗೆ ಯಾವುದೇ ಥರ ನಿಮ್ಮ ಕಮೆಂಟ್ಸ್ಗಳು, ಡೌಟ್ಸ್ಗಳು ಏನಿದ್ರು ನೀವು ಕಮೆಂಟ್ ಬಾಕ್ಸಲ್ಲಿ ಹಾಕ್ಬೋದು. ಯಾವ ಥರ ವೀಡಿಯೋ ಮಾಡಬೇಕಂತ ನೀವು ಹೇಳಿದ್ರೆ ನಾನು ಮುಖಾಂತರ ವೀಡಿಯೋ ಮಾಡೋ ಮುಖಾಂತರ ತಿಳಿಸ್ತೀನಿ. ಯಾವುದೇ ಥರ ಡೌಟ್ಸ್ ಇದ್ದರೂ ನಾನು ಕ್ಲಿಯರ್ ಮಾಡ್ತೀನಿ. ಇಷ್ಟರಿಂದ ನಮಗೆ ವಿದೇಶಿರಿದು ಮತ್ತು SSP ಅಮೌಂಟ್ ಯಾವ ಥರ ಬಂತು ಅನ್ನೋದು ಒಂದು ಕ್ಲಾರಿಟಿ ಸಿಕ್ಕಿದೆ ಅನ್ಕೋತೀನಿ. ಸಿಗೋಣ ಗೈಸ್. ಯಾವುದೇ ಥರ ನಿಮ್ಗೆ ಅಪ್ಡೇಟ್ಸ್ ಇದ್ದರೂ ನಾನು ತಿಳಿಸ್ತೀನಿ. ಒಂದೇ ಒಂದು ಏನು ಹೇಳ್ತೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದು ಇನ್ಫಾರ್ಮೇಷನ್ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸ್ ಕೂಡ ಈ ಥರ ವಿದೇಶಿ ಅಮೌಂಟ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಟೇಕ್ ಕೇರ್ ಗೈಸ್, ಬೈ ಬೈ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.